ರಾಮನುಜ ಕಬ್ರಸ್ತಾನು ನಂಜಿಮಳ್ಗಿನಲ್ಲಿ ಸ್ವಲ್ಪ ಎಲ್ಲ ಎಡವಟ್ಟಿದೆ, ಬಂದು ರೆಡಿ ಮಾಡಿ ನಮ್ಮ ಶಾಸಕರಿಗೂ ಕೇಳವ್ರೆ, ಅವ್ರ ಹೆಸರು ತಗೊಂಡು ಕೇಳವ್ರೆ, ಒಪ್ಕೊಂಡೆ ನಾನು. ಬಟ್ 65ಇಂದ 1965ಇಂದ 1965ಇಂದ ಆ ರೀತಿಯಿಂದ ಮಡಿಗಬೇಕು ಅಂದ್ರೆ ಆ ರಾಮನುಜ ಕಬ್ರಸ್ತಾನು ಯಾರು ನಮ್ಮ ರೆಸ್ಪಾನ್ಸಿಬಲ್ ಲೀಡರ್ಸ್ಗೆ ಗೊತ್ತಿರಲಿಲ್ಲ ಇದು. ನೀವು ಇವತ್ತು ಇದ್ದಂಗೆ ನೀವು ಬಂದು ಸರಿಪಡಿಸಿ ಅಂತ ಹೇಳ್ತಾರೆ. ಏನು ಗ್ರಾಂಟ್ಸ್ ತಗೊಂಡಿದ್ದಾರೆ ಆ ರಾಮನುಜ ಕಬ್ರಸ್ತಾನ್ಗೆ ಅದು ತೋರಿಸಿ, ಅದು ನೀವು ಮುಚ್ಚಾಕ್ಬಿಡ್ತೀರಿ. ಕಾರಣ ಇಷ್ಟೇ, 100 ಕೋಟಿ ಇವಾಗ ರಿಲೀಸ್ ಆಗ್ತೈತೆ. ನಾನು ದಾವ ಮಾಡಲ್ಲ, ಅದರ ಮೇಲೆ ಕಣ್ಣು ಮಡಿಕೊಂಡು ನೀವು ಯಾವ್ಯಾವುದೋ ಇಶ್ಯೂ ನೀವು ತಗೊಂಡು ಬರ್ತೀರಾ, ಧ್ವನಿ ಎತ್ತೀರಾ. ವೈ ಯು ಆರ್ ಸೋ ಕಾಲ್ಡ್ ದಿಸ್ ಪೀಪಲ್ಸ್, ನೀವು ಯಾಕೆ ಈ ರೀತಿಯಿಂದ ಫ್ಯಾಕ್ಟ್ಸ್ ಮುಚ್ಚಾಕ್ಬಿಟ್ಟು ಬೇರೆ ಫ್ಯಾಕ್ಟ್ಸ್ ನೀವು ಯಾಕೆ ಸುಳ್ಳು ಹೇಳ್ಕೊಂಡಿರ್ತೀರಾ? ನೀವು ಹೇಳಿ, ಇದೆಯಲ್ಲ ಎಲ್ಲೋಯ್ತು ದುಡ್ಡಿಗೆ ತೋರಿಸಿ. ಅಂದ್ರೆ ಈಗ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಅದಕ್ಕೆಲ್ಲ? ಇಲ್ಲ, ಇದು 22ನಲ್ಲಿ 2022ನಲ್ಲಿ ಬಿಡುಗಡೆ. ನೋಡಿ, ಗೌರ್ಮೆಂಟ್ ಆರ್ಡರ್ ಇದೆ ಅಲ್ಲ, ಇಲ್ಲಿ ರಾಮನುಜ ಕಬ್ರಸ್ತಾನ್ ಅಂತ ಇದೆ ಅಲ್ಲ, ಎಲ್ಲೋಯ್ತು ಈ ದುಡ್ಡು? ಈ ದುಡ್ಡಿಂದು ಲೆಕ್ಕ ತೋರಿಸ್ಬಿಟ್ಟು ನೀವು ಒಂದು ಧ್ವನಿ ಎತ್ತಿ, ಖರ್ಚು ಮಾಡಿದ್ದೀವೋ ಎಲ್ಲೋ ಸ್ಪೆಂಡ್ ಆಗೈತೆ, ಯುಟಿಲಿಟಿ ಸರ್ಟಿಫಿಕೇಟ್ ನೀವು ಪ್ರೊಡ್ಯೂಸ್ ಮಾಡಿಬಿಟ್ಟು ಒಂದು ಆಸೆ ಮಡಗಿ 20 ಲಕ್ಷ ಇಲ್ಲ 50 ಲಕ್ಷ ತಗೊಳ್ಳಿರಿ ನೀವು. ಬಟ್ ಇದು ತೋರಿಸ್ಬೇಕು ನೀವು ಫಸ್ಟ್ ಕಂಡೀಷನ್. ಆ ಕಬ್ರಸ್ತಾನಕ್ಕೆ ಹಣ ಬಿಡುಗಡೆ ಆಗಿದೆ, ಹಣ ಎಲ್ಲೋಯ್ತು, ಆದ್ರೆ ಇನ್ನೂ ಯಾಕೆ ಅದು ಎಸ್ ಕನ್ಸ್ಟ್ರಕ್ಷನ್ ಆಗಲಿಲ್ಲ?